ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರನು ವ್ಲಾಗ್ಸ್. ಲಾಂಗ್ ಟೈಮ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ಡೇಸ್ ಆಯಿತು ನಾನು ಲೆಂತಿ ವೀಡಿಯೋಸ್ನ ನನ್ನ ಒಂದು ಚಾನಲಲ್ಲಿ ಶೇರ್ ಮಾಡಿ. ಇವತ್ತಿನ ವ್ಲಾಗ್ನ ನಾನು ಶೇರ್ ಮಾಡೋದಕ್ಕೆ ತುಂಬ ಖುಷಿಯಿಂದ ನಾನು ಎಕ್ಸೈಟೆಡ್ ಆಗಿ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಆಲ್ಮೋಸ್ಟ್ ಲಾಸ್ಟ್ ಡೇ ನಾನು ಬೆಂಗಳೂರಿಂದ ಊರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಏನಕ್ಕೆ ಅಂತೇಳಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಮ್ಮ ಮನೆಯವರು ಮನೆಯಲ್ಲಿದ್ದ ಬಲೂನ್ ಮೇಲೆ ಗುಬ್ಬಿ ಅಂತ ಹೇಳಿ ಬರಿತಾ ಇದ್ದಾರೆ. ಗುಬ್ಬಿ ಅಂದರೆ ಅವ್ರು ನನಗೆ ಕರೆಯೋದು. ಅದನ್ನು ಬರೆದು ರೂಮಲ್ಲಿ ಇಟ್ಕೊಳ್ತಾ ಇದ್ದಾರೆ ಬಲೂನ್ನ. ನೆಕ್ಸ್ಟ್ ನಾವು ಇವಾಗ ಊರಿಗೆ ಬಂದ್ವಿ, ಟ್ರೈನಲ್ಲೇ ಬಂದ್ವಿ ಊರಿಗೆ. ನನಗೆ ಆಲ್ಮೋಸ್ಟ್ ಇವಾಗ 9 ಮಂತ್ ಪ್ರೆಗ್ನೆನ್ಸಿಲಿ ನಾನು ಇವಾಗ ಊರಿಗೆ ಬಂದಿರೋದು. ಆವಾಗ ನಾವು 5th ಮಂತ್ ಇದ್ದಾಗ ಒಂದು ಟೈಮ್ ಬಂದೋಗಿದ್ವಿ. ಇವಾಗ 9 ಮಂತಲ್ಲಿ ಬಂದಿದ್ದೀನಿ. ಬಂದ ತಕ್ಷಣ ನಮ್ಮ ಮನೆಯವ್ರು ಫಸ್ಟ್ ಮಾಡೋ ಕೆಲಸನೇ ಆಚೆ ಕಡೆ ಎಲ್ಲ ಒಂದು ರೌಂಡ್ ಹಾಕೋದು. ತೋಟನೆಲ್ಲ ನೋಡಿ ಸುತ್ತಾಡಿ ನಾವು ರೆಸ್ಟ್ ಮಾಡಿದ್ವಿ. ಮಾರನೇ ದಿನ ಊರಿಂದ ಅಮ್ಮೋರೆಲ್ಲ ಬಂದರು. ಏನಕ್ಕೆ ಅಂತ ಹೇಳಿದ್ರೆ ಮನೆಯಲ್ಲೇ ಇವತ್ತು ಸಿಂಪಲ್ಲಾಗಿ ಸೀಮಂತ ಫಂಕ್ಷನ್ ಮಾಡಿಬಿಟ್ಟು ನಾನು ನಮ್ಮ ಊರಿಗೆ ಹೋಗೋದಕ್ಕೆ. ಇವಾಗ ನಾನು ವೇರ್ ಮಾಡಿರೋ ಡ್ರೆಸ್ ಹೇಗಿದೆ ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ನನ್ನ ಬೇಬಿ ನಂಗೆ ಕೊಡಿಸಿರೋದು ನನ್ನ ಹಸ್ಬೆಂಡ್ ಈ ಒಂದು ಡ್ರೆಸ್ನ ನನಗೆ ಗಿಫ್ಟ್ ಮಾಡಿದರು. ಸೊ ಈ ಡ್ರೆಸ್ನ ಫಸ್ಟ್ ನಾನು ವೇರ್ ಮಾಡಿ ಒಂದು ಸ್ವಲ್ಪ ಫೋಟೋಶೂಟ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಮನೆ ಹತ್ರನೇ ಮಾಡಿಸ್ಕೊಳ್ತಾ ಇದ್ವಿ. ಯಾಕಂತ ಹೇಳಿದ್ರೆ ನಾನು ಪ್ರೆಗ್ನೆನ್ಸಿಲಿ ಯಾವುದೇ ಥರ ಫೋಟೋಶೂಟ್ ಮಾಡಿಸಿರಲಿಲ್ಲ. ಊರಿಗೆ ಬಂದಿರೋದ್ರಿಂದ ಮನೆ ಹತ್ರನೇ ಮಾಡಿಸೋಣ ಅಂತ ಹೇಳಿ ತುಂಬ ಖುಷಿಯಿಂದ ನಾನು ನನ್ನ ಹಸ್ಬೆಂಡ್ ಮನೆ ಹತ್ರನೇ ಫೋಟೋಶೂಟ್ನ ಮಾಡಿಸ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ನಾನು ಇವಾಗ ವೇರ್ ಮಾಡಿರೋ ಸ್ಯಾರಿ ಬಂದು ನಮ್ಮಮ್ಮರು ತೊಗೊಂಡು ಬಂದಿರೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸೀರೆ. ನಿಮ್ಗೆ ಇಷ್ಟ ಆದರೆ ತಪ್ಪದೆ ಸ್ಯಾರಿ ಬಗ್ಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಊರಲ್ಲಿರೋ 2 ದೇವಸ್ಥಾನಗಳಿಗೆ ಬಂದ್ವಿ. ಕೊಪ್ಪದಮ್ಮ ಹಾಗೆ ಹುಲಿಯಮ್ಮನ ದೇವಸ್ಥಾನಕ್ಕೆ. ಪೂಜೆನೆಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಬಂದಾದ ನಂತರ ಮನೆ ಹತ್ರ ಅನಿತಾ ಸ್ವಲ್ಪ ರೀಲ್ಸ್ ಮಾಡ್ತೀನಿ ಅಂತ ಹೇಳಿದ್ಲು. ಒಂದೆರಡು ಸಾಂಗಿಗೆ ರೀಲ್ಸ್ ಮಾಡಿದ್ಲು. ನಮಗೂ ಖುಷಿ ಆಯಿತು. ಈ ಡ್ರೆಸ್ಸಲ್ಲೂ ಕೂಡ ಸ್ವಲ್ಪ ಈ ಸ್ಯಾರಿಲೂ ಫೋಟೋಸ್ನೆಲ್ಲ ತೆಗೆಸ್ಕೊಂಡೆ. ಆಲ್ಮೋಸ್ಟ್ ಈ ವಿಡಿಯೋ ನೋಡಿ ಎಲ್ರಿಗೂ ಗೊತ್ತಾಗಿರುತ್ತೆ ಏನಂತ ಹೇಳಿದ್ರೆ ನಾನು ಇವತ್ತು ಬೆಂಗಳೂರಿಂದ ಬಂದಿದ್ದ ಕಾರಣನೇ ಇದು. ಸೊ ನಂದೆಲ್ಲ ಸೀಮಂತ ಕಾರ್ಯ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಬಂದೆ, ತವ್ರ ಮನೆಗೆ ಅಂತ ಹೇಳಿದ್ರೆ ದಾವಣಗೆರೆಗೆ. ಇಲ್ಲಿ ನಮ್ಮ ಮನೆಗೆ ಬಂದಾದಮೇಲೆ ನಾನು ಕೆಲವೊಂದು ಬೇಬಿ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೆ. ಎಲ್ಲ ಬಂದಿತ್ತು. ಬೇಸಿಕ್ ನೀಡ್ಸೆ ನಾನು ಕೂಡ ಆರ್ಡ್ರ್ ಮಾಡಿದ್ದು. ಬಂದಿದ್ದ ಪ್ರಾಡಕ್ಟ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋದೇ ಆಯಿತು. ಸೊ ರಿಸೀವ್ ಮಾಡಿಕೊಂಡು ಅದನ್ನೆಲ್ಲ ರಿವ್ಯೂ ಕೊಡ್ತಾ ಇದ್ದೀನಿ. ಯಾರಿಗಾದರೂ ಪ್ರಾಡಕ್ಟ್ಗಳು ಬೇಕಾದರೆ ಪ್ರತಿಯೊಂದು ಪ್ರಾಡಕ್ಟ್ದು ಆಲ್ರೆಡಿ ನಾನು ವೀಡಿಯೋಸ್ನ ಮಾಡಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಪ್ರನು ವ್ಲಾಗ್ಸ್ ಇನ್ಸ್ಟಾ ಪೇಜಲ್ಲಿ, ಅದೇ ರೀತಿ ತನುದ ಸೂಪರ ಇನ್ಸ್ಟಾ ಪೇಜಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ತಪ್ಪದೆ ಆ ಒಂದು ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ ಲಿಂಕ್ ಅಂತ ಹೇಳಿ. ನಿಮಗೆ ಲಿಂಕ್ ಆಟೋಮೆಟಿಕ್ DM ಆಗಿರುತ್ತೆ. ಆಲ್ಮೋಸ್ಟ್ ನಾನು ತುಂಬ ಯೂಸ್ಫುಲ್ ಇರೋ ವಸ್ತುಗಳನ್ನೇ ತೊಗೊಂಡಿರೋದು. ನೋಡ್ತಾ ಇರ್ಬೋದು. ಕ್ಯಾಪ್ ಜೊತೆಗೆ ಮತ್ತು ಹ್ಯಾಂಡ್ ಗ್ಲೌಸ್ ಮತ್ತು ಸಾಕ್ಸ್ ಕೂಡ ಬಂದಿತ್ತು ಬೇಬಿಗೆ. ಇದು ಬಂದು ಓವರಾಲ್ 3 ಸೆಟ್ ಬಂದಿತ್ತು. ನಾನು ಒಂದು ಆರ್ಡರಲ್ಲಿ ಕೊಂಬೋ ನೋಡಿ ಮಾಡಿದ್ದೆ. 3 ಸೆಟ್ ಬಂದಿತ್ತು. ಇದಂತೂ ತುಂಬಾ ಯೂಸ್ಫುಲ್ ಆಗಿದೆ. ಅದೇ ರೀತಿ ಕ್ಲಾತ್ ಕೂಡ ತುಂಬ ಸಾಫ್ಟಾಗಿತ್ತು. ಬೇಬಿಗಳಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಪ್ರಾಡಕ್ಟ್ದು ಕೂಡ ರಿವ್ಯೂ ನಾನು ಕೊಟ್ಟಿದ್ದೀನಿ. ಬೇಬಿಗಳಿಗೆ ಬೇಕಾದ ಎಲ್ಲ ಪ್ರಾಡಕ್ಟ್ ಲಿಂಕ್ನೂ ಕೂಡ ನಾನು ಶೇರ್ ಮಾಡಿದ್ದೀನಿ. ತಪ್ಪದೆ ಹೋಗಿ ಆ ಒಂದು ವೀಡಿಯೋಸ್ನು ನೋಡಿ. ಅದೇ ರೀತಿ ನನ್ನ ಒಂದು ಇನ್ಸ್ಟಾ ಪೇಜ್ನು ಕೂಡ ನೆಕ್ಸ್ಟ್ ಅಪ್ಡೇಟ್ಸ್ಗೋಸ್ಕರ ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ಪ್ರತಿಯೊಂದು ಪ್ರಾಡಕ್ಟ್ನು ಕೂಡ ನಾನು ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ ನೋಡಿಬಿಟ್ಟು ರಿವ್ಯೂಸ್ನೆಲ್ಲ ನೋಡಿಬಿಟ್ಟೆ ನಾನು ಲೋ ಬಜೆಟಲ್ಲೇ ಬುಕ್ ಮಾಡಿದ್ದೀನಿ. ಎಲ್ರಿಗೂ ಕೂಡ ಕಂಫರ್ಟಬಲ್ ಆಗೋ ಒಂದು ಪ್ರೈಸಲ್ಲೇ ಸಿಗುತ್ತೆ. ನೋಡ್ಕೊಳ್ಳಿ, ಒಂದ್ಸರಿ ಚೆಕ್ ಮಾಡಿ. ಇದು ಬಂದು ಲಂಗೋಟ್ಸ್ನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ಟೋಟಲ್ ನನಗೆ 12 ಲಂಗೋಟ್ಸ್ ಬಂದಿತ್ತು. ಇನ್ನು ಇದೇ ರೀತಿ ಹಲವಾರು ಪ್ರಾಡಕ್ಟ್ಗಳು, ಬಟ್ಟೆ ಆಗಿರ್ಬೋದು, ಬೇಬಿಗೆ ಸುಸು ಮಾಡಿದ ಕೆಳಗೆ ಹಾಕೋ ಶೀಟ್ ಆಗಿರ್ಬೋದು, ಬ್ಲಾಂಕೆಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಮೀಶೋದಲ್ಲೇ ತರಿಸ್ಕೊಂಡು ನಾನು ಶೇರ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಯಾರಾದರೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ನಿಮಗೆ ಆನ್ ಆಗಿಡೋದಕ್ಕೆ ಎಲ್ಲ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ತುಂಬ ಡೇಸ್ ಆಯ್ತು ಅಂತಲೇ ಹೇಳ್ಬೋದು ನಾನು ಈ ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ನ ಶೇರ್ ಮಾಡಿ. ಅದಕ್ಕೆ ಇವಾಗ ಒಂದು ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನ್ ಜೊತೆ ಈ ಒಂದು ವೀಡಿಯೋನ ಶೇರ್ ಮಾಡ್ತೀನಿ. ಇನ್ನು ಮುಂದೆ ಡೈಲಿ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಬೇಬಿಗಳ ಬಗ್ಗೆ ಏನಾದರೂ ಪ್ರಾಡಕ್ಟ್ಗಳನ್ನ ನಾನು ಪರ್ಚೇಸ್ ಮಾಡಿದ್ರೆ ಪ್ರತಿಯೊಂದನ್ನು ಕೂಡ ಯೂಟ್ಯೂಬಲ್ಲಿ, ಅದೇ ರೀತಿ ಇನ್ಸ್ಟಾದಲ್ಲೂ ಕೂಡ ಶೇರ್ ಮಾಡ್ತೀನಿ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಟ್ಟೆಗಳು ತೋರಿಸ್ತಾ ಇದ್ದೀನಿ. 2 ಟೈಪ್ಸ್ ಬಂದಿತ್ತು ನನಗೆ. ಒಂದು ಕೊಂಬೋನೇ ನಾನು ಆರ್ಡರ್ ಮಾಡ್ಕೊಂಡಿದ್ದು. ಟೋಟಲ್ 10 ಜೊತೆ ಬಟ್ಟೆ ಬಂದಿತ್ತು. 5 ಈ ಥರದ್ದು, 5 ಆವಾಗಲೇ ತೋರಿಸಿದ್ನಲ್ಲ ಆ ಥರದ್ದು. ಪ್ರತಿಯೊಂದು ಕೂಡ ಟಾಪ್ ಮತ್ತು ಬಾಟಮೇ ಬಂದಿತ್ತು. ನೋಡ್ತಾ ಇರ್ಬೋದು ನೀವು. ಪ್ರೈಸ್ ಅಂತೂ ತುಂಬ ರೀಸನಬಲ್ ಆಗೇ ಇದೆ. ನೋಡ್ತಾ ಇರ್ಬೋದು. ಕ್ಲಾತ್ ಕೂಡ ತುಂಬಾ ಚೆನ್ನಾಗಿತ್ತು. ನ್ಯೂ ಬಾರ್ನ್ ಬೇಬಿಗೆ ಯಾವ ರೀತಿ ಇರಬೇಕೋ ಬಟ್ಟೆ ಅದೇ ರೀತಿ ಇದೆ. ತುಂಬ ಸ್ಮೂತಾಗಿ ನೋಡ್ತಾ ಇರ್ಬೋದು ನೀವು. ಟೋಟಲ್ ನನಗೆ 10 ಸಿಕ್ಕಿದೆ. ಕ್ಲಾತ್ ಕ್ವಾಲಿಟಿನೂ ಕೂಡ ಸೂಪರ್ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. 2 ಬೇಬಿ ರಾಪಿಂಗ್ ಟವಲ್ನ ಮಾಡ್ಕೊಂಡಿದ್ದೆ. ಬ್ಲೂ ಮತ್ತು ಪಿಸ್ತಾ ಕಲರಲ್ಲಿ ಬಂದಿತ್ತು ನನಗೆ. ಅದನ್ನು ಕೂಡ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋದು ಪ್ರೈಸ್ ಬೇಕು, ಲಿಂಕ್ ಬೇಕು ಅಂತ ಹೇಳಿದ್ರೆ ತಪ್ಪದೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಪ್ರಾಡಕ್ಟ್ ಅಂತ ಹೇಳಿ. ನಾನು ನೆಕ್ಸ್ಟ್ ಒಂದು ವ್ಲಾಗ್ನ ನಾನು ಪ್ರಾಡಕ್ಟ್ ಬಗ್ಗೆ ಮಾಡಿಬಿಟ್ಟು ಪ್ರಾಡಕ್ಟ್ದೆಲ್ಲ ಲಿಂಕ್ನೂ ಕೂಡ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು. ಬಟ್ಟೆ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಅಂದರೆ ತುಂಬ ಸ್ಮೂತಾಗಿತ್ತು. ನಾನು ಆಲ್ರೆಡಿ ಇವಾಗ ಬೇಬಿ ಆಗಿರೋದ್ರಿಂದ ನನ್ನ ಪಾಪಗೂ ಕೂಡ ಈ ಒಂದು ಬಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ.
ರಿವ್ಯೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವೇ ಬುಕ್ ಮಾಡಿಕೊಂಡು ಆರ್ಡ್ರ್ ಮಾಡ್ಕೊಂಡು ನೋಡಿ ತುಂಬಾ ಖುಷಿ ಪಡ್ತೀರಾ. ಚೆನ್ನಾಗಿದೆ ಕ್ಲಾತ್ ಅಂತೂ. ಕಲರ್ಸ್ ಕೂಡ ಅವೈಲಬಲ್ ಇದೆ, ನಿಮ್ಗೆ ಯಾವ ಕಲರ್ಸ್ ಬೇಕೋ ಅದರಲ್ಲಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ 2 ಮಾಡ್ಕೊಂಡಿದ್ದೆ, ಒಂದೇ ಕೊಂಬೋದಲ್ಲೇ 2 ಬಂದಿತ್ತು. ಇದಕ್ಕೆ ನಾನು 5ಗೆ ಔಟ್ ಆಫ್ 5 ಕೊಡೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ ರೇಟಿಂಗ್ಸ್ ವೈಸ್ ಹೇಳೋದಾದರೆ. ಇನ್ನು ಸುಮಾರು ಪ್ರಾಡಕ್ಟ್ಸ್ನೆಲ್ಲ ತರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋಸಲ್ಲೂ ಕೂಡ ಅಪ್ಡೇಟ್ ಮಾಡ್ತೀನಿ ನಿಮಗೆಲ್ಲದನ್ನು ಕೂಡ ನಾನು. ಯಾರೆಲ್ಲ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ರಿ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಅದೇ ರೀತಿ ನನ್ನ ಇನ್ಸ್ಟಾ ಫ್ಯಾಮಿಲಿನೂ ಕೂಡ ತುಂಬ ದಿನದಿಂದ ದಿನಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ವ್ಯೂಸ್ ಕೂಡ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ, ಇದೇ ರೀತಿ ಯೂಟ್ಯೂಬ್ಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.